ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇದೆ, ತುಂಬ ಜನಕ್ಕೆ ಮನೇಲಿ ಕ್ಲೀನ್ ಮಾಡೋವಂಥ ಟೈಮ್ ಸಿಕ್ಕಿಲ್ಲ ಅಂದರೆ ಇದೊಂದು ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಸೊ ಖಂಡಿತ ಟೈಮ್ ಸೇವಿಂಗು ಇರುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ರೀಲ್ಸ್ಗಳನ್ನ ನೋಡಿ ಸರಿ ನಾವು ತರಿಸ್ಕೊಂಡು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲಾಸ್ಟ್ ಗಂಟೆ ನೋಡಿ. ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ. ಹ್ಯಾಪಿ ಪ್ಲ್ಯಾಂಟಿಂದ ಈ ಥರ ನಾನು 3 ಥರ ಲಿಕ್ವಿಡ್ ತಗೊಂಡಿದ್ದೀನಿ. ಒಂದು ಕಿಚನ್ಗೆ, ಇನ್ನೊಂದು ವಾಶ್ರೂಮ್ ಬಾತ್ರೂಮ್ಗೆ, ಮತ್ತು ಸಿಂಕ್ಗಳಿಗೆ, ಇನ್ನೊಂದು ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ, ಆ ಥರದಕ್ಕೆ ಲಿಕ್ವಿಡ್ 3 ಥರದ್ದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಫಸ್ಟ್ ಬ್ಲೂ ಕಲರ್ ತೋರಿಸಿದ್ನಲ್ಲ, ಅದೆಲ್ಲ ಬಂದ್ಬಿಟ್ಟು ಬಾತ್ರೂಮ್ ಆಗಿರ್ಬೋದು, ಸಿಂಕ್ಗಳಾಗಿರ್ಬೋದು, ತುಂಬಾ ಹಾರ್ಡ್ ವಾಟರ್ ಯೂಸ್ ಮಾಡಿ ಬಕೆಟ್ಗಳು, ಪ್ಲಾಸ್ಟಿಕ್ ಡೋರ್ಗಳು ಅವೆಲ್ಲ ಒಂದು ಸ್ವಲ್ಪ ಉಪ್ಪು ಕರೆಯಿಂದ ಒಂಥರ ಕಲರ್ ಚೇಂಜ್ ಆಗಿರುತ್ತಲ್ಲ, ಅದು ಹೋಗೋಕ್ಕೆ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಿಕ್ವಿಡ್ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಹಿತ್ತಾಳೆ ಕಾಪರ್ ಪಾತ್ರೆಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ದೇವ್ರ ಪೂಜೆಗಳು, ದೇವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಹಿತ್ತಾಳೆ ತಾಮ್ರದ ಪಾತ್ರೆಗಳಾಗಿರ್ಬೋದು, ಅದು ಕ್ಲೀನ್ ಮಾಡೋಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಅದು ಬಂದ್ಬಿಟ್ಟು ಸ್ಟವ್, ಕ್ಯಾಬಿನೆಟ್ಟು ಮತ್ತು ಎಲೆಕ್ಟ್ರಿಕ್ ಐಟಮ್, ಮಿಕ್ಸಿ, ಅವನ್ ಆ ಥರ ಎಲ್ಲ ಒರೆಸೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಖಂಡಿತ ವೀಡಿಯೋನ ಲಾಸ್ಟ್ ಗಂಟೆ ನೋಡಿ. ಸೊ ಮೊದಲನೇದಾಗಿ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು ಕಿಚನ್ಗೆ. ಸೊ ಅಂದರೆ ಸ್ಟೀಲ್ ಐಟಮ್, ಸ್ಟವ್ ಒರೆಸೋದಕ್ಕೆ, ಕ್ಯಾಬಿನೆಟ್ ಒರೆಸೋದಕ್ಕೆ, ಮತ್ತು ವಾಲ್ ಟೈಲ್ಸ್ ಇರುತ್ತಲ್ಲ, ಜಿಡ್ ಇರುತ್ತಲ್ವ, ಅದು ಒರೆಸೋದಕ್ಕೆ, ಮತ್ತು ಎಲೆಕ್ಟ್ರಿಕ್ ಐಟಮ್ಗಳು, ಮಿಕ್ಸಿ, ಅವನ್ ಆ ಥರ ಎಲ್ಲ ಒರೆಸೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಚಿಮ್ನಿ ಕೂಡ ಕ್ಲೀನ್ ಮಾಡೋದಕ್ಕೆ ತುಂಬ ಜನ ರೀಲ್ಸಲ್ಲಿ ನೋಡಿದ್ದೀನಿ, ತುಂಬಾ ಕ್ಲಿಯರಾಗಿ ಹೋಗಿದೆ. ಮತ್ತು ಇದು ಬಂದ್ಬಿಟ್ಟು ಹಿತ್ತಾಳೆ ಪಾತ್ರೆದು. ಸೊ ಇದು ಕೂಡ ಅಷ್ಟೇ, ನೋಡ್ತಾ ಇರ್ಬೋದು, ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಯಿತು. ಇದು ಎಷ್ಟು ಹಳೇದು ಕಲಶದ ಚೊಂಬು, ಇವಾಗ ನೋಡಿ ಜಸ್ಟ್ ಒಂದು ಇದು ಲಿಕ್ವಿಡ್ ಡ್ರಾಪ್ಸ್ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಯಿತು. ನನ್ನ ಹತ್ರ ಒಂದು ಸ್ವಲ್ಪ ಸ್ಕ್ರಬ್ ಇತ್ತು, ಅದನ್ನು ಇಟ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಾರಿಂದ. ಇವಾಗ ಹಿತ್ತಾಳೆ ಪಾತ್ರೆ, ಇದು ಆಲ್ರೆಡಿ ಒಂದು 2 ದಿವಸಕ್ಕೆ ಮುಂಚೆ ತೊಳೆದಿಟ್ಟಿದ್ದೆ. ಅದನ್ನು ನೋಡಿ ಸ್ವಲ್ಪ ಲಿಕ್ವಿಡ್ ಹಾಕಿದ್ಮೇಲೆ ಇನ್ನೂ ಬ್ರೈಟ್ ಆಗಿತ್ತು. ನನಗಂತೂ ತುಂಬಾ ಯೂಸ್ಫುಲ್ ಆಯಿತು. ಏನಾದರೂ ಜಾಸ್ತಿ ಡಾರ್ಕ್ ಕಳೆ ಇರುತ್ತಲ್ವ ದೇವ್ರ ಪಾತ್ರೆಗಳಲ್ಲಿ, ಸಂದಿ ಗುಂದಿಯಲ್ಲೆಲ್ಲ ಬ್ರಷ್ ತಗೊಂಡು ಈಸಿಯಾಗಿ ಈ ಲಿಕ್ವಿಡಿಂದ ನಾವು ಕ್ಲೀನ್ ಮಾಡ್ಕೋಬೋದು. ನನಗಂತೂ ಇದು ತುಂಬಾ ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು, ನಾವು ಸ್ಟವ್ ತೊಳೆಯೋದಕ್ಕೆ, ಸಿಂಕ್ ತೊಳೆಯೋದಕ್ಕೆ ಜಾಸ್ತಿ ವಿಮ್ ಲಿಕ್ವಿಡು, ಆ ಥರ ಸೋಪು ಅದೆಲ್ಲ ಯೂಸ್ ಮಾಡ್ತೀರಿ. ಇದು ಈ ಥರ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಅದರಲ್ಲೇ ನೊರೆ ಬರುತ್ತೆ. ಮತ್ತು ನಂದು ಬಂದ್ಬಿಟ್ಟು ರೆಂಟ್ ಹೌಸಿಗಿರೋದು, ಇದು ತುಂಬ ಹಳೆ ಸಿಂಕ್ಗಳಿದು. ಅದರಲ್ಲಿ ತುಂಬಾ ಹಳೆ ಕರೆಗಳಿತ್ತು. ಅದನ್ನು ನಾನು ಆದಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ, ಅದೆಲ್ಲ ಹೋಗಿದೆ. ಆನಂತರ ಇನ್ನೊಂದು ಆರೆಂಜ್ ಕಲರ್ ಲಿಕ್ವಿಡ್ ಇತ್ತಲ್ಲ, ಅದು ಬಂದ್ಬಿಟ್ಟು ಈ ಥರ ನೋಡಿ ಸ್ಟವ್ ಯೂಸ್ ಮಾಡಿದ್ದೀನಿ. 3 ಥರ ಲಿಕ್ವಿಡು ನಿಮಗೆ ಅದರಲ್ಲೇ ಆಪ್ಷನ್ ಕೊಟ್ಬಿಟ್ಟಿರ್ತಾರೆ, ಯಾವ ಥರ ಯೂಸ್ ಮಾಡಬೇಕು, ಅದನ್ನು ಹಾಕಿ ಎಷ್ಟು ನಿಮಿಷ ಬಿಡಬೇಕು, ಆ ಥರ ಎಲ್ಲ ನಿಮಗೆ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಬೇಕಂದರೆ ನಾನು ಲಿಂಕ್ ಕೊಡ್ತೀನಿ, ನೀವು ಬೈ ಮಾಡ್ಕೊಳ್ಳಿ. ನನಗಂತೂ 3 ಪ್ರಾಡಕ್ಟ್ ಯೂಸ್ಫುಲ್ ಆಯಿತು. ಸೊ ಇವಾಗ ನೋಡ್ತಾ ಇರ್ಬೋದು, ಸ್ಟವ್ ಕೂಡ ಕ್ಲೀನ್ ಮಾಡಿದ್ದಾಯಿತು. ಅರ್ಧ ಗೋಡೆನಲ್ಲಿ ಸ್ವಲ್ಪ ಜಿಡ್ನಾಂಶ ಜಾಸ್ತಿ ಇತ್ತು, ಅದೆಲ್ಲ ಹೋಗಿದೆ. ಇನ್ನೂ ಒಂದು 2-3 ಸಾರಿ ವಾಶ್ ಮಾಡಿದ್ರೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ನಮ್ಮ ಮನೇಲಿ ಇರುವಂಥ ನಾರ್ಮಲ್ ಕ್ಯಾಬಿನೆಟ್ಟು ಮತ್ತು ಈ ಥರ ಸಿಂಕ್ಗಳು ಮಾತ್ರ ತೋರಿಸಿದ್ದೀನಿ. ಇದನ್ನು ನೀವು ವಾಶ್ರೂಮಲ್ಲಿ ಬಕೆಟ್ಗಳು ಕೂಡ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಟ್ಯಾಪ್ ಎಲ್ಲ ಇರುತ್ತಲ್ಲ, ಸ್ಟೀಲ್ ಟ್ಯಾಪ್, ಅದೆಲ್ಲ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನನಗಂತೂ ತುಂಬಾ ಯೂಸ್ಫುಲ್ ಆಯಿತು. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಜಾಸ್ತಿ ಲೈಕ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.